ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ನಾನು ಬ್ಲಾಗ್ ಏನಪ್ಪ ಇವತ್ತು ವಿಶೇಷ ಅಂದರೆ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಿದ್ವಿ. ಬೆಳಗಿನ ಜಾವ 5 ಗಂಟೆಗೆ ಎದ್ದು ರೆಡಿಯಾಗಿ 5:15ಗೆ ಮನೆ ಬಿಟ್ಕೊಂಡು ಅಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಇವತ್ತು ದೊಡ್ಡಬಳ್ಳಾಪುರದಿಂದ ಮಂಡ್ಯ ಹೋಗೋ ಪ್ಲಾನು. ಏನಕ್ಕಪ್ಪ ಅಂದರೆ ಹಳೆ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ TL ಒಬ್ಬರಿದ್ದರು, ಸ್ವಲ್ಪ ಕ್ಲೋಸ್ ಇದ್ದರು. ಅವರು ಕಂಪ್ನಿ ಬಿಟ್ಟೋದ್ರೂ ನಮಗೆ ಇನ್ವಿಟೇಷನ್ ಕಳಿಸಿದ್ದಾರೆ. ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ಯಾರು ಮಿಸ್ ಮಾಡ್ದಂಗೆ ಎಲ್ಲರೂ ಮಿಸ್ ಮಾಡ್ದಂಗೆ ಬರಬೇಕು ಅಂತ ಹೇಳ್ಬಿಟ್ಟು. ಹಾಗೆ ನಾವು ಬೈಕ್ ಎತ್ಕೊಂಡು ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಹೋಗ್ತಾ ಹಿಂದೆಗಡೆ ಕೂತ್ಕೊಂಡಿರ್ಬೇಕಾದ್ರೆ ಬೇಜಾರಾಗುತ್ತಲ್ವ, ರೋಡೆಲ್ಲ ಶೂಟ್ ಮಾಡ್ಕೊಂಡು ಕೂತ್ಕೊಂಡೆ. ಶೂಟ್ ಮಾಡಿದ ಬೆಟ್ಟ ಗುಡ್ಡಗಳನ್ನ ಎಲ್ಲ ಶೂಟ್ ಮಾಡಿಕೊಂಡು ಹಾಗೆ ಬಂದ್ವಿ. ಈ ದೇವಸ್ಥಾನ ಸಿಗ್ತಿದೆಯಲ್ಲ, ಈ ದೇವಸ್ಥಾನದ್ದು ಸ್ವಲ್ಪ ಕತೆ ಇದೆಯಂತೆ. ಅದೇನು ಸ್ಟೋರಿ ಏನಪ್ಪ ಅಂದರೆ, ಪಾರ್ವತಿ, ಈಶ್ವರನಿಗೆ ನಂದಿ ಅಂದರೆ ಇಷ್ಟ, ಪಾರ್ವತಿಗೆ ಹುಲಿ ಅಂದರೆ ಇಷ್ಟ, ಗಣೇಶನಿಗೆ ಇಲಿ ಅಂದರೆ ಇಷ್ಟ, ಷಣ್ಮುಗಮ್ಗೆ ನವಿಲು ಅಂದರೆ ಇಷ್ಟ. ಹುಲಿ ನಂದಿನ ತಿನ್ನುತ್ತೆ, ನವಿಲು ಇಲಿನ ತಿನ್ನುತ್ತೆ. ಆದ್ರೂ ಇವರಿಷ್ಟು ಜನದಲ್ಲಿ ಪ್ರೀತಿ ಯಾವತ್ತೂ ಕಮ್ಮಿ ಆಗಿಲ್ಲ. ಒಬ್ರು ಕಂಡ್ರೆ ಒಬ್ರಿಗೆ ಯಾವತ್ತೂ ಆಗಿಲ್ಲ ಅನ್ನೋ ಒಂದು ಹಿಸ್ಟ್ರಿನೇ ಇಲ್ಲ. ಈ ಥರ ನಮ್ಮ ಪ್ರಪಂಚದಲ್ಲಿ ಬೆಸ್ಟ್ ಎಕ್ಸಾಂಪಲ್, ಇದಕ್ಕಿನ್ನೂ ಇನ್ನೊಂದು ಎಕ್ಸಾಂಪಲ್ ಬೇಕಾಗಿಲ್ಲ. ಈ ಎಕ್ಸಾಂಪಲ್ನ ಕೊಟ್ಕೊಂಡು ಹಂಗೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗಾಯ್ಸ್, ಏನಪ್ಪ ಅಂದರೆ, ಯಾವುದಾದ್ರೂ ಒಂದು 28-29 ವರ್ಷ ಹುಡುಗ ಮದುವೆ ಆಗಲಿಲ್ಲ, ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅಂತಂದರೆ ಹುಡುಗಿರು ಯಾವುದೇ ಕಾರಣಕ್ಕೂ ಒಪ್ಕೊಳಲ್ಲ. ಪ್ರತಿಯೊಬ್ಬ ಹುಡುಗಿಗೂ ದುಡ್ಡಿರೋನೇ ಬೇಕು. ಬಡವ್ರ ಮಕ್ಕಳಿಗೆ ಹೆಣ್ಣು ಹುಡ್ಕೋಕ್ಕೆ ಹೋದರೆ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಒಂದು ಮೈನಸ್ ಪಾಯಿಂಟ್ ಹುಡುಕ್ಬಿಟ್ಟು ರಿಜೆಕ್ಟ್ ಮಾಡ್ತಾರೆ. ಲವ್ ಮಾಡಿದ್ರೆ, ಸಿನ್ಸಿಯರಾಗಿ ಲವ್ ಮಾಡಿದ್ರೆ ನಮ್ಮ ಜೊತೆ ಚೆನ್ನಾಗಿ ಹೇಳ್ತಾರೆ, ಇನ್ನೊಬ್ಬರ ಜೊತೆ ಓಡಾಡ್ತಿರ್ತಾರೆ. ಆ ಥರ ಇರಬೇಕಾದಾಗ ನಮ್ಗೆ ಎಷ್ಟು ಗಿಲ್ಟ್ ಫೀಲ್ ಆಗುತ್ತೆ ಅಂದರೆ, ಬಡವರಾಗಿ ಹುಟ್ಟಿದ್ದು ನಮ್ಮ ತಪ್ಪ ಇಲ್ಲ ಬಡವರಾಗಿ ಹುಟ್ಟಿದ್ದು ದೇವ್ರ ತಪ್ಪ ಅಂತ ಒಂದೂ ಗೊತ್ತಾಗಲ್ಲ. ಈ ಸಿಚುವೇಷನ್ನಲ್ಲಿ ನಾವಿರಬೇಕಾದ್ರೆ ಯಾರೋ ಒಬ್ಬರು ಲೈಫಲ್ಲಿ, ನಮ್ಮ ಲೈಫಲ್ಲಿ ಇನ್ನೊಬ್ಳು ಯಾರೋ ಒಬ್ಳು ಬರ್ತಾಳೆ, ಅವ್ಳ ಪಡೆಗೆ ಅವಳು ಹೋಗ್ತಾಳೆ. ಬಿಡಿ, ಇದೆಲ್ಲ ಯಾಕೆ, ನಮ್ಮ ಮಂಡ್ಯ ನೋಡಿಸಿನಿ ಬನ್ನಿ. ನೋಡಿ, ಇದು ಮಂಡ್ಯದಲ್ಲಿ ಒಂದೇ ಒಂದು ಮೋಲ್ಡ್ ಮನೆ ಇಲ್ಲ, ಅಂದರೆ ಮೋಲ್ಡ್ ಮನೆಗಳಿದ್ದಾವೆ, ಅತಿ ಕಮ್ಮಿ ಮನೆಗಳು. ಈ ಹೆಂಚಿನ ಮನೆಗೆ ಹೋಗಿದ ತಕ್ಷಣ ಒಳಗಡೆಗೆ ಹೆಂಗೆ ಸಿಗುತ್ತೆ ಅಂದರೆ, ಯಾವ ಎ ಸಿನೂ ಬೇಡ, ಯಾವ ಕೂಲರು ಬೇಡ, ಅಷ್ಟು ಚೆನ್ನಾಗಿದೆ. ಒಳಗಡೆ ಹೋಗಿದ ತಕ್ಷಣ ಒಂಥರ ಸಿಕ್ಕಾಪಟ್ಟೆ ತಣ್ಣಗೆ ಸಿಗುತ್ತೆ ವೆದರು. ಈ ಹೆಂಚಿನ ಮನೆಗಳಲ್ಲಿ ಒಂಥರ ನೆಮ್ಮದಿ ಜೀವನ ಅಂತ ಅನಿಸುತ್ತೆ ಮಂಡ್ಯದಲ್ಲಿ. ಅದಕ್ಕೆ ಅಂದ್ಕೊತೀನಿ ಮಂಡ್ಯ ಜನ ಅಷ್ಟು ಚೆನ್ನಾಗಿರೋದು, ಅಷ್ಟು ಕೂಲಾಗಿರೋದು. ಇದೆಲ್ಲ ಮುಗಿಸ್ಕೊಂಡು ಗಾಯ್ಸ್ ಹಾಗೆ ನೋಡಿ, ಇನ್ನೊಂದೇನೆಂದರೆ, ನಮ್ಮ ಬೆಂಗಳೂರು ದೊಡ್ಡಬಳ್ಳಾಪುರದಲ್ಲೆಲ್ಲ ಎಮ್ಸೆಂಡು, ಇಟ್ಟಿಗೆ, ಅದು ಇದು ಆಳು ಮೂಳು ಹಾಕ್ಬಿಟ್ಟು ಮನೆಗಳು ಕಟ್ತಾರೆ. ಬಟ್ ಈ ಕಡೆ ಬರೀ ಕಲ್ಲು ಮತ್ತು ಮಣ್ಣಲ್ಲಿ ಮಾತ್ರ ಮನೆ ಕಟ್ಟಿದ್ದಾರೆ. ಅದು ಯಾವ ಥರ ಕಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಹಳೆ ಕಾಲದಲ್ಲಿ ಮನೆಗಳಿವೆಲ್ಲ ಅಷ್ಟು ಚೆನ್ನಾಗಿದ್ದಾವೆ. ಈ ಥರ ನಾವೆಲ್ಲ ಹೋದಾಗ ಹಿಂಗೆ ಅನ್ಸುತ್ತೆ ಅಂದರೆ, ಒಂಥರ ಏನೋ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇವನೇ ಸುಂದರ, ಎಲ್ಲ ನೋಡಿದ್ರಿ ಸುಂದರ ಹೀರೋ. ಇವರೇ ನೆಕ್ಸ್ಟ್ ಮದುವೆ ಗಂಡ. ಎಲ್ಲ ಗೊತ್ತು, ನಿಮ್ಮ ಮಗನ ಬಗ್ಗೆ ಅಂತ ಗೊತ್ತು. ಹುಡುಗಿನೂ ಇಂಜಿನಿಯರಿಂಗ್ ಓದೈತೆ, ಇನ್ನೇನ್ ಬೇಕು? ನೋಡೋಣ ಅಂತ. ಇನ್ನೂ ಏನ್ ನೋಡ್ತಾನೆ ಕಣೆ ಗೊತ್ತಿಲ್ಲ. 31 ವಯಸ್ಸು ಆದ್ರು ನಿಮ್ಗೆ ತಿಕ್ಕ ಮುಚ್ಕೊಂಡು ಆಗಾಗ್ಬಿಟ್ಟು ಹಂಗ್ ಮಾಡೋದು ತಪ್ಪು. ಯಾವುದೇ ಕಾರಣದಾಗಲ್ಲ. ನಮ್ಗೆ ನಾನು ಹೋಗ್ತೀನಿ ನೆಕ್ಸ್ಟ್ ನಮ್ಮ ಅಣ್ಣನ ಏನೋ ಏನು 100 ತಿಂಗ್ ಮಾಡೋದು ಮಾಡಕ್ಕೆ ನಾವು ಒಪ್ಪಿದ್ರೆ ಅವ್ರ ಒಪ್ಪಲ್ಲ, ಅವ್ರ ಒಪ್ಪಿದ್ರೆ ನಾವು ಒಪ್ಪಲ್ಲ. ನಮ್ಮ ಕೆಟ್ಟಗೆ ಬೆಂಚಿತ್ತಲ್ಲ. ಎಲ್ಲ ಒಪ್ಪಿದ್ರು ಹುಡುಗ ಇಂಜಿನಿಯರ್ ಮಾಡವನೆ, ಕ್ವಾಲಿಟಿ ಓಕೆ ಅಂತಂದ್ರು. ಈ ಮನೆ ಇಲ್ಲ, ಜನ ಶಾಸ್ತ್ರ ಕೇಳಿದಾಗ ಅದು ಬರೋದ ಇಬ್ರು ಒಪ್ಕೊಂಡು ಲವ್ ಮಾಡೋದು. ಚೇತನಣ್ಣ, ನೀನ್ ಯಾರೋ ಲವ್ ಮಾಡಿದ್ವಿ? 28 ಜನ ಬರೀ ಡೌಗಳು. ಸಿಗಲ್ಲಣ್ಣ, ಅದಕ್ಕೆ ಇಸ್ಕೊಂಡು 5 ಹುಡುಗಿ ತೋರಿಸ್ತಾರಮ್ಮ ಅಷ್ಟೇ. ಅದು 5 ಯಾವ್ದು ಸೆಟ್ ಆಗಲ್ಲ ಅಂತ ಸುರೇಶ್ $10,000 ಕೊಟ್ಟು ಒಂದು 5 ಜನ 4 ಜನ ಮೋಸ.
ಸೆಟ್ ಆಯಿತು ಆಯ್ತಾ, ಎಂಗೇಜ್ಮೆಂಟ್ 1 ಲಕ್ಷ ಕೊಡಬೇಕು, ಬ್ರೋಕರ್ ಮದುವೆಗೆ 1 ಲಕ್ಷ ಕೊಡಬೇಕು, ಟೋಟಲ್ 2 ಲಕ್ಷ ಕೊಟ್ಟು ತಲುಪಿತು. ಅದಕ್ಕೆ ಮಾಡ್ಬಿಟ್ಟಿದ್ಯಾ ನೀನು ನೆಮ್ಮದಿ. ನಮ್ಮಲ್ಲಿ ಈ ಥರ ಇಲ್ಲ. ಮೀನ್ಸ್ 1 ಲಕ್ಷ ಆ ಥರ ಇಲ್ಲ. ಇದು ಇವ್ರು ಎಲ್ಲಿ ಇಷ್ಟ ಬಂದರೂ ಕೊಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈಗಿನ ಕಾಲದಲ್ಲಿ 27, 28, 29, 30 ವರ್ಷ ಆಗಿರ್ತಕ್ಕಂಥ ಹುಡುಗರಿಗೆ ಮದುವೆಗಳಾಗ್ತಾಯಿಲ್ಲ. ಯಾಕೆ ಅಂತಂದರೆ ಇಲ್ಲ ಅಪ್ಪ ಅಮ್ಮ ಮಾಡಿಟ್ಟಿರೋ ಆಸ್ತಿ ಆಗಿರಬೇಕು, ಇಲ್ಲ ಯಾವುದಾದ್ರೂ ಪಿತ್ರಾಜಿತ ಆಸ್ತಿ ಬಂದಿರಬೇಕು. ಇದು ಯಾವುದೂ ನಮಗೆ ಬಂದಿಲ್ಲ ಅಂತಂದರೆ ನಾವೇ ದುಡಿದು ನಾವೇ ಸಂಪಾದನೆ ಮಾಡ್ಕೊಂಡು ಮದುವೆ ಆಗಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಸರಿ ಆಯಿತು, ಯಾರು ಮಾಡಿಟ್ಟಿಲ್ಲ, ಏನೂ ಇಲ್ಲ, ಹುಡುಗ ಚೆನ್ನಾಗಿದ್ದಾನೆ, ಲವ್ ಮಾಡಿ ಮದುವೆ ಆಗೋಣ ಅಂತಂದರೆ ಹುಡುಗಿ ಒಪ್ಪಲ್ಲ. ಹುಡುಗಿ ಒಪ್ಪಿದ್ರೂ ಸಿನ್ಸಿಯರ್ ಆಗಿರಲ್ಲ. ಈ ಥರ ಇರೋ ಸಿಚುವೇಷನ್ಗಳಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಹಂಗೆ ಏನೋ ಹೋಗ್ತಾ ಹೋಗ್ತಾ ನಮ್ಮ ಪಾಪ ನಮ್ಮ ಹುಡುಗನಿಗೆ ಏನು ಸೆಟ್ ಆಗಿಬಿಟ್ಟಿದೆ. ಹುಡುಗಿನೂ ಚೆನ್ನಾಗಿದ್ದಾಳೆ, ಹುಡುಗನೂ ಚೆನ್ನಾಗಿದ್ದಾನೆ. ಎಲ್ಲ ನಿಮ್ಮ ಆಶೀರ್ವಾದ ಇರಲಿ. ಹಾಗೆ ನೋಡ್ತಾ ಇರ್ತಕ್ಕಂಥ ಒಂದು ವೀಡಿಯೋನ ಫುಲ್ ನೋಡಿ. ಏನಾದರೂ ಮಿಸ್ ಇದ್ದರೆ ಮಿಸ್ಕಮ್ಯುನಿಕೇಷನ್ನು ಆ ಥರ ಏನಾದರೂ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವೀಡಿಯೋಗೆ ಅಪ್ಲೋಡ್ ಮಾಡ್ಬೇಕಾದ್ರೆ ಚೇಂಜ್ ಮಾಡ್ಕೊತೀನಿ. ವಾಯ್ಸ್ ಆಗಿರ್ಬೋದು, ಇನ್ನೂ ಏನಾದರೂ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರ್ಬೋದು, ಏನಾದರೂ ಇದೆ ಹೇಳಿ. ಇದು ನಮ್ಮ ಟೀಮು ಈ ಥರ ಇದೆ. ಇವರೇ ಮದುವೆ ಹೆಣ್ಣು ಗಂಡು ಎಂಗೇಜ್ಮೆಂಟ್ ಆಗಿರ್ತಕ್ಕಂಥವ್ರು. ತುಂಬ ಥ್ಯಾಂಕ್ ಯು.